ಅಷ್ಟು ಧೈರ್ಯ ಇಲ್ಲ, ಅಷ್ಟು ಸಾಹಸ ಇಲ್ಲ, ಅದಕ್ಕೆ ಸತ್ಯ ಇಲ್ಲ, ಪ್ರಾಮಾಣಿಕತೆಗಳಿಲ್ಲ, ನಿಸ್ವಾರ್ಥ ಸೇವೆ ಇಲ್ಲ, ಬಡವರ ಮೇಲೆ ಪ್ರೀತಿ ಇಲ್ಲ. ಇವೆಲ್ಲ ಗುಣಗಳು ನಾವು ಬೆಳೆಸ್ಕೋಬೇಕು ಅಲ್ವಾ? ಬೆಳೆಸ್ಕೋಬಾರ್ದಾ? ಕೊನೆಯಲ್ಲಿ ಹೇಳ್ತೀನಿ ನೋಡಿ, ನಾನು ಆದರ್ಶ ವಿದ್ಯಾರ್ಥಿ ಆಗುತ್ತೇನೆ, ನೀವೆಲ್ಲರೂ ಸಹ ಆದರ್ಶ ವಿದ್ಯಾರ್ಥಿಗಳಾಗಬೇಕು. ಮತ್ತೆ ನಿಮ್ಮ ತಂದೆ ತಾಯಿಗಳು, ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಕೂಲಿ ಮಾಡಿ ಇಲ್ಲೆಲ್ಲ ಹೆಚ್ಚು ಕಮ್ಮಿ 99% ಕೂಲಿ ಮಾಡೋರೆ ಅಥವಾ ಹೊಲ ಇಟ್ಕೊಂಡು ಜೀವನ ಮಾಡೋರೆ ಅಲ್ವಾ? ನೀರಾವರಿ ಅಥವಾ ಬೇಸಿ ಮಾಡಿಕೊಂಡು. ಹಾಗಾಗಿ ನೀವೆಲ್ಲರೂ ಸಹ ಬಡವರ ಮಕ್ಕಳೇ ಅಲ್ವಾ? ಹಾಗಾಗಿ ನೀವೆಲ್ಲ ಸಹ ಚೆನ್ನಾಗಿ ಓದಿ ಆದರ್ಶ ವಿದ್ಯಾರ್ಥಿ ಆಗಬೇಕು. ಮತ್ತು ನಿಮ್ಮ ತಂದೆ ತಾಯಿಗೆ, ವಿಶೇಷವಾಗಿ ಟೀಚರ್ಸ್ಗೆ ಕೀರ್ತಿ ಅಂತಾರೆ. ನೀವೆಲ್ಲ ಮುಂದೆ ಒಳ್ಳೊಳ್ಳೆ ಓದಿ ಒಳ್ಳೆ ಯಾವುದೋ ಒಂದು ಇದಾಗಿದ್ದರೆ ಅವ್ರು ನಿಮ್ಮ ಟೀಚರ್ ಸಂತೋಷ ಪಡ್ತಾರಪ್ಪ, ನನ್ನ ಸ್ಟೂಡೆಂಟ್ರು, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಗೌರವ ಬರುತ್ತೆ ಅಲ್ವಾ ನಿಮ್ಮ ಮೇಲೆ ಅಲ್ವಾ? ಹಾಗಾಗಿ ನೀವೆಲ್ಲರೂ ಸಹ ಯಾವುದೇ ಕೆಲಸ ಇರಲಿ, ಚಿಕ್ಕ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ, ಅದನ್ನ ಭಕ್ತಿಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಖಂಡಿತವಾಗೂ ನೀವು ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಎಲ್ಲ ಮಾತುಗಳನ್ನು ಇದೇ ಥರ ಇರೋ ಚರಣಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ನಾನು 2 ಮಾತುಗಳು ವಿರಾಮ ಮಾಡ್ತೀನಿ. ನಾನು ಭಜನೆ ಹೇಳ್ಕೊಟ್ಟೆ, ಶಕ್ತಿ ಮಂತ್ರ, ಕೆಲವು ಚಿಂತನೆಗಳನ್ನು, ನುಡಿಗಳನ್ನು, ಸ್ವಾಮೀಜಿಯವರು ಹೇಳಿದ ಚಿಂತನೆಗಳನ್ನು ಹೇಳಿದೆ. ಆಶ್ರಮದಲ್ಲಿ ಇವತ್ತು ನಾಳೆ ನಾಡೋದು 3 ದಿವಸಗಳ ಕಾಲ 5:30 ಇಂದ 7:30ವರೆಗೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೂ ಸಹ ನೀವೆಲ್ಲ ಬರ್ಬೋದು. ಸಂಜೆ ಹೊತ್ತಿರುತ್ತೆ. ಮತ್ತು ಭಾರತೀಯ ಅವ್ರು ಹೇಳಿದ್ರು ಮುಂದಿನ ವಾರ ಏನೋ ಆಶ್ರಮ ಕರ್ಕೊ ಬರ್ತಾರಂತೆ, ಹಾಗಾಗಿ ಆ ಟೈಮಲ್ಲಿ ನಾನು ಇರ್ತೇನೆ. ಮತ್ತು ಇಷ್ಟು ಹೇಳ್ತಾ, ಮತ್ತು ನಾವು ಕೆಲವು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದೆ. ಏನಂತ ಹೇಳ್ತಂದರೆ ನೋಟ್ಬುಕ್ ಕೊಡ್ತೇವೆ, 4 ಲೈನ್ ನೋಟ್ಬುಕ್ಕು, ಇನ್ನೂ ಪೇಜಿನ ಕೊಡ್ತೇವೆ. ಮತ್ತು ಯಾರ್ಯಾರು ಪೆನ್ಸಿಲ್ ಬೇಕೋ ಅವ್ರು ಮಾತ್ರ ಪೆನ್ಸಿಲ್ ಇಸ್ಕೊಳ್ಳಿ. ಆಮೇಲೆ ಪೆನ್ಸಿಲ್ ಬರೀ ಪೆನ್ಸಿಲ್ ಇಸ್ಕೋಬೇಕು, ಪೆನ್ ಬರೀ ಪೆನ್ನೇ ಇಸ್ಕೋಬೇಕು. 2 ಬೇಕು ಅನ್ನೋದು ಹಂಗೆ 2 ಕೊಡಲ್ಲ, ಯಾವುದಾದ್ರು ಒಂದು ಇಸ್ಕೊಳ್ಳಿ ಆಯಿತಾ? ಪೆನ್ಸಿಲ್ ಬರೆಯೋರು ಪೆನ್ಸಿಲು, ಮೆಂಡರು ಮತ್ತು ರಬ್ಬರು, ಮತ್ತು ಒಂದು ನೋಟ್ಬುಕ್ಕು, ಮತ್ತು ಒಂದು ಫೈಲು, ಒಂದು ಸ್ಕೇಲು, ಇಷ್ಟು ಕೊಡ್ತೀವಿ. ಮತ್ತು ಸ್ಪೀಚ್ ಕೊಡ್ತೀವಿ ಆಯಿತಾ? ಇಷ್ಟು. ಮತ್ತು ಯಾರು ಪೆನ್ನು ಕೊಡಬೇಕೋ ಆ ಪೆನ್ನು ಯಾರು ಬೇಕೋ ಅವ್ರು ಮಾತ್ರ ಇಸ್ಕೊಳ್ಳಿ ಆಯಿತಾ? ಆಮೇಲೆ ಕೊಟ್ಟಿದ್ದ ವಸ್ತುಗಳು ಎಲ್ಲವೂ ಆಶ್ರಮದ ದುಡ್ಡು ಆಯಿತಾ? ಆಶ್ರಮದ ಧನ ಸಹಾಯದಿಂದ ಪಡ್ಕೊಂಡಿರೋ ದುಡ್ಡು. ನೀವು ಅದನ್ನ ವೇಸ್ಟ್ ಮಾಡಲಿಕ್ಕಿಲ್ಲ ಆಯಿತಾ? ನೀವು ಅದನ್ನ ಬಳಸ್ಬೇಕಾದ್ರೆ ಯೋಚನೆ ಮಾಡಬೇಕು, ನಾನು ಆಶ್ರಮಕ್ಕೆ ಕೊಟ್ಟಿದ್ರಲ್ಲ, ನಾನು ಹಿಂಗೆ ಹಾಕ್ಬಾರ್ದು. ಕೆಲವು ನೋಡ್ಬೇಕು ಹುಡುಗರು, ನೀವೇ ಎಷ್ಟೋ ಟೈಮಲ್ಲಿ ನೀವೇ ಮೆಂಡರ್ನ ಬಳಸಿರ್ತೀರ, ಎಲ್ಲ ಬಿಸಾಕಿರ್ತೀರ, ಎಲ್ಲೋ ರಬ್ಬರ್ನ ಎಲ್ಲ ಬಿಸಾಕಿರ್ತೀರ, ಅಥವಾ ಸ್ಕೇಲ್ನ ಮುರಿದಾಕೋದು ಆಟ ಆಡ್ಬೇಕಾರೆ ಅವಲ್ಲ. ಅದು ನಿಮ್ಮ ವಸ್ತುಗಳು, ನೀವು ಹೆಂಗನ ಮಾಡ್ಕೊಳ್ಳಿ. ಆದರೆ ಇದು ಆಶ್ರಮದ ವಸ್ತು, ಹಂಗೆ ಮಾಡಬಾರ್ದು. ನೋಟ್ಬುಕ್ಕು ಅಷ್ಟೇ ವೇಸ್ಟ್ ಮಾಡಬಾರ್ದು, 1 ಪೇಜು ನೀವು ವೇಸ್ಟ್ ಮಾಡಬಾರ್ದು. ಮಾಡ್ತೀರಾ? ಫೈಲು ಅಷ್ಟೇ, ಫೈಲ್ನ ಈಗ ತಗೊಂಡೋಗಿರ್ತೀರಾ, ಅವಾಗ ಸಂಜೆ ಅಷ್ಟೊತ್ತಿಗೆ ಅವಾಗ ಅರ್ಧ ಬಿಸಾಕಿರ್ತೀರ. ಅಂಥವ್ರು ಇದ್ದಾರೆ ಕೆಲವರು, ಅದಕ್ಕೆ ಆ ಥರ ಮಾಡಬಾರ್ದು. ದಯವಿಟ್ಟು ಯಾರು ಮಾಡ್ತೀರಾ? ಮಾಡಲ್ಲ. ಹಾಗಾಗಿ ಅದು ಏನೇ ವಸ್ತು ಕೊಟ್ಟಿದ್ವೋ ಅದನ್ನು ಭಾಳ ಜೋಪಾನವಾಗಿ ಇಟ್ಕೋಬೇಕು. ಇಟ್ಕೊಂತೀರಾ ಜೋಪಾನವಾಗಿ? ಜೋಪಾನವಾಗಿ ಸುಮ್ಮನೆ ಇಟ್ಕೊಂಡು ಪೂಜೆ ಮಾಡ್ರಿ ಅಂತಲ್ಲ, ನೀಟಾಗಿ ಬಳಸ್ರಿ ಅಂತ. ಇಟ್ಕೊಂಡು 2 ಉದ್ಗಡ್ಡೆ ಹಚ್ಚಿ ಬಿಡಪ್ಪ ಆಶ್ರಮ ಕೊಟ್ಟಿದ್ದಾರೆ, ಪೂಜೆ ಮಾಡೋಕ್ಕೆಲ್ಲ ಕೊಟ್ಟಿರೋದನ್ನ ನೀವು ಓದಿ ಬಳಸ್ಕೊಳಕ್ಕೆ ಅಲ್ವಾ? ನೀವು ನೀಟಾಗಿ ಸಾರ್ಥಕವಾಗಿ ಬಳಸ್ಕೊಂಡ್ರೆ ಅದು ನಾವು ಮಾಡಿದ ಸೇವೆಗೆ, ನಾನು ಅಲ್ಲಿಂದ ಇಲ್ಲಿ ಬಂದು ಮಾಡಿದ ಸೇವೆಗೆ ಸಾರ್ಥಕತೆ ಸಿಗುತ್ತೆ. ಇಲ್ಲಾಂದರೆ ನಾನು ಬಂದಿದ್ದು ವೇಸ್ಟು, ಆಶ್ರಮ ದುಡ್ಡು ವೇಸ್ಟು, ನೀವೆಲ್ಲ ನೀವು ಇಸ್ಕೊಂಡು ಹೋಗಿದ್ದು ವೇಸ್ಟ್, ಎಲ್ಲ ವೇಸ್ಟ್, ನೀರಿನಾಗ ಹೋಮ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾನು 15 ಬಗ್ಗೆ ನೋಡಿ. ಹಾಗಾಗಿ ನಾವೇನು ಕೊಟ್ಟೇವೆ ವಸ್ತುಗಳನ್ನು ಪ್ರತಿಯೊಬ್ಬರು ಜೋಪಾನವಾಗಿ ಇಟ್ಕೋಬೇಕು, ಬಳಸ್ಬೇಕು ನೀಟಾಗಿ. ಇಲ್ಲಿ ಫೈಲ್ ಹಾಕೋದು ಯಾವುದೂ ಇದಿಲ್ಲ ಅಂತಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ, ಮಾರ್ಕ್ಸ್ ಕಾರ್ಡ್ಸು ಅಥವಾ ನಿಮ್ಮದು ಕ್ಯಾಶ್ ಇನ್ಕಮು ಆ ಥರ ನಿಮ್ದು ಯಾವುದಾದ್ರೂ ವೈಯಕ್ತಿಕ ದಾಖಲೆಗಳನ್ನು ಆ ಫೈಲ್ ಒಳಗೆ ಹಾಕಿ ಭದ್ರ ಮಾಡಿ ಆಯಿತಾ? ಸ್ಕೇಲು ಅಷ್ಟೇ, ಮೆಂಡರ್ ಅಷ್ಟೇ, ಶಾಂಪು ಅಷ್ಟೇ, ಪೆನ್ಗಳು ಅಷ್ಟೇ, ಎಕ್ಸಸೈಸ್ ಅಷ್ಟೇ. ಎಕ್ಸಸೈಸ್ನ ಸುಮ್ಮನೆ ಬಳಸಿ ಇನ್ನೊಬ್ಬ ಅರ್ಧ ಇರುತ್ತೆ, ಅವಾಗೆ ಬಿಸಾಕೋದಲ್ಲ. ಅದನ್ನು ನೆಕ್ಸ್ಟ್ ವರ್ಷಕ್ಕೂ, ಈಗ ಇನ್ನೇನು ಅವಾಗೆ ಇಯರ್ ಎಂಡ್ ಬರ್ತಾ ಇದೆ, ಮುಂದೆ ಎಕ್ಸಾಮ್ ಬರುತ್ತೆ, ಆನ್ಲೈನ್ ಎಕ್ಸಾಮ್. ಹಾಗಾಗಿ ದಯವಿಟ್ಟು ಪೇಜ್ ಹುಡ್ಕೊಂಡ್ರೆ ಮುಂದಿನ ಸತಿ ಬಳಸ್ಕೊಡಿ. ಯಾವುದೇ ಕಾರಣಕ್ಕೂ ಯಾರೂ ವೇಸ್ಟ್ ಮಾಡಬಾರ್ದು, 1 ಪೇಜ್ ವೇಸ್ಟ್ ಮಾಡಬಾರ್ದು. ನಮ್ಮ ಭಾರತೀಯಮ್ಮ ಹೇಳ್ತಾರೆ ಯಾರು ವೇಸ್ಟ್ ಮಾಡೋದು ಅಂತ. ಅವ್ರು ಯಾರು ವೇಸ್ಟ್ ಮಾಡ್ತಾರೋ ಅಥವಾ ಯಾರು ಸ್ಕೇಲ್ಗಳೆಲ್ಲ ಬಿಸಾಕ್ತಾರೋ ಅವ್ರಿಗೆ ಮುಂದಿನ ಸತಿ ಅದು ಕೊಡೋಲ್ಲ. ಇಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಆಯಿತಾ? ನಿಮ್ಗೆ ಈ ಥರ ಈ ವರ್ಷನೇ ಇತ್ತು, ಪ್ಲಾನಿಂಗ್ ಆಗಿಲ್ಲ. ಅದಕ್ಕೆ ನಿಮಗೆ ಏನು ಬೇಕೋ, ನಿಮಗೆ ಬೇಕಾದರೆ ಅಂಥ ವಸ್ತುಗಳು ಬೇಕಾದರೆ ನೀವು ಅದನ್ನ ನಾವು ಇವಾಗ ಏನು ಕೊಡ್ತೀವಿ ಅದು ನೀಟಾಗಿ ಬಳಸ್ಕೊಂಡ್ರೆ ಮಾತ್ರ ನೆಕ್ಸ್ಟ್